ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಯಾಕೆಂದರೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿಗೆ ಇರುವಂಥದ್ದು 10 ಅಂಕಗಳು. ಈ ಒಂದು ವಿಡಿಯೋವನ್ನು ನೋಡೋದ್ರಿಂದ ನೀವು 10ಕ್ಕೆ 10 ಅಂಕಗಳನ್ನು ಕೂಡ ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ರೆ ಈ ಒಂದು ವಿಡಿಯೋದ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗಿ. ಕಾದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಪದ್ಯ. ಈ ಒಂದು ಪದ್ಯವನ್ನು ರಚಿಸಿದಂತಹ ಅವರು ನಾಗಚಂದ್ರ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂದರೆ ಅದು ಬಹುರೂಪಿಣಿ ವಿದ್ಯೆ. ಯಾರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳಿತು ಅಂದರೆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ. ಇನ್ನು ಮಯತನೂಜೆ ಎಂದರೆ ಯಾರು ಅಂದರೆ ಅದು ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿರಿಸಿರ್ತಾನೆ ಅಂದರೆ ಅದು ಪ್ರಮದವನದಲ್ಲಿ ಇರಿಸಿರ್ತಾನೆ. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಅಂದರೆ ಅದು ರಾಕ್ಷಸ ಸ್ತ್ರೀಯರು. ಸೀತೆಯು ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸಿರ್ತಾಳೆ ಅಂದರೆ ರಾವಣನ ರೂಪ ಮತ್ತು ಕೇಚರ ರಾಜಲಕ್ಷ್ಮಿಯನ್ನು ಆಕೆ ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸಿರ್ತಾಳೆ. ಇನ್ನು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡ್ತು ಅಂದರೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡ್ತು. ವಿಭೀಷಣ ಯಾರು ಅಂದರೆ ಅವನು ರಾವಣನ ತಮ್ಮ. ಇನ್ನು ಸೌಮಿತ್ರಿ ಎಂದರೆ ಲಕ್ಷ್ಮಣ, ಸುಮಿತ್ರೆಯ ಮಗ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಲಕ್ಷ್ಮಣನಿಗೆ. ಇನ್ನು ವಚನಗಳು ಅನ್ನುವಂತಹ ಪದ್ಯ. ಈ ವಚನಗಳಲ್ಲಿ ಮೊದಲನೆಯದು ಬಸವಣ್ಣನವರ ವಚನಗಳು, ಹಾಗೆ ಉರುಲಿಂಗಪದ್ಯವರ ವಚನಗಳು ಎರಡನ್ನು ಕೂಡ ಕೊಡಲಾಗಿದೆ. ಮನ ಬೆರೆತಾಗ ಏನು ಕರಗಬೇಕು ಅಂದರೆ ತನು ಅಥವಾ ದೇಹ ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಇನ್ನು ಶಿವಪಥವನ್ನು ಅರಿಯದಿದ್ದರೇನಾಗುವುದು ಅಂದರೆ ಕೈಯಲ್ಲಿ ಲಿಂಗವಿದ್ದು ಕೂಡ ಫಲವಿಲ್ಲ. ಹಾಗೆ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಉರುಲಿಂಗಪೆದ್ದಿಯ ವಚನಗಳ ಅಂಕಿತ ಉರುಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪ, ಹೂವಿನಿಂದ ಪರಿಮಳವನ್ನು ಅರಿಯಬಹುದು. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಅಂಗದ ಮೇಲೆ ಯಾರು ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಹಾಗೆ ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಗುರುವಾದಂತಹವನ್ನು ಲಘುವಾಗಿ ವರ್ತಿಸಬಾರ್ದು. ಇನ್ನು ಮುಂದಿನ ಒಂದು ಪದ್ಯ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹ ಅವರು ಕುಮಾರವ್ಯಾಸ. ಇದನ್ನು ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂತಹ ಒಂದು ಆಕರ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ ಅಂದರೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಒಂದು ಗರ ಹೊಡೆದಿದೆ. ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದಂತಹವನು ಅರ್ಜುನ ಅಥವಾ ಪಾರ್ಥ. ಪಾಂಚಾಲ ನಂದನೆ ಅಂತ ಹೇಳ್ಬಿಟ್ಟು ದ್ರೌಪದಿಗೆ ಕರೆಯಲಾಗುತ್ತೆ. ರಾಜಸಭೆಯೊಳಗೆ ದ್ರೌಪದಿಯನ್ನು ಹೊಡೆದವರು ಯಾರು ಅಂದರೆ ಅದು ಕೀಚಕ. ಯಾರನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಹೇಳ್ತಾಳೆ ಅಂತಂದರೆ ಕೀಚಕನನ್ನು. ಗಂಡರೋ ನೀವು ಬಂಡರೋ ಅಂತ ಹೇಳಿದವರು ಯಾರು ಅಂದರೆ ದ್ರೌಪದಿ. ಇನ್ನು ಹುಟ್ಟದೇ ಇರಲು ನಾರಿಯರೆನ್ನವಲು ಎಂದವರಾರು ಅಂದರೆ ದ್ರೌಪದಿ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಸೈಂಧವ. ಮನದೊಳಗೆ ಹಗೆಗಳನ್ನು ಹಿಂಡಿದಂತಹವನು ಭೀಮ. ಯಾರ ಬಸರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಅಂದರೆ ಕೀಚಕನ ಬಸರನ್ನು ಬಗೆಯುವುದಾಗಿ ಅಂತ ಬಗಿತೀನಿ ಅಂತ ಹೇಳ್ಬಿಟ್ಟು ಭೀಮ ಹೇಳ್ತಾನೆ. ಮುಂದಿನ ಒಂದು ಪದ್ಯ, ಪಗೆಯಂ ಬಾಲಕನೆಂಬರೆ ಅನ್ನುವಂತಹದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹವರು ಪುಲಿಗೆರೆ ಸೋಮನಾಥ. ಇದರ ಒಂದು ಆಕರ ಕೃತಿ ಸೋಮೇಶ್ವರ ಶತಕ ಅನ್ನುವಂಥದ್ದು. ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಅಂದರೆ ಸಮುದ್ರವಾಗುತ್ತವೆ. ನಿಷ್ಪ್ರಯೋಜಕನಾದ ಮಗ ಯಾರು ಅಂದರೆ ಮುಪ್ಪಿನಲ್ಲಾಗದಂತಹವನು. ಹಾಗೆಯನ್ನು ಏನು ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು ಅಂತ ಸೋಮನಾಥ ಹೇಳ್ತಾನೆ ಅಂದರೆ ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ವೀರನಾದವನು ಏನನ್ನು ಬಲ್ಲವನಾಗಿರಬೇಕು ಅಂತ ಹೇಳ್ಬಿಟ್ಟು ಸೋಮನಾಥ ಹೇಳ್ತಾನೆ ಅಂದರೆ ಇರಿಯುವುದನ್ನು ಅಥವಾ ಕೊಲ್ಲುವುದನ್ನು ಬಲ್ಲವನಾಗಿರಬೇಕು ಅಂತ ಹೇಳ್ತಾರೆ. ಯಾರನ್ನು ಯೋಗಿ ಎನ್ಬಹುದು ಅಂದರೆ ಹರಿಷಡ್ವರ್ಗಗಳನ್ನು ಗೆದ್ದಂಥವನಿಗೆ ಯೋಗಿ ಅಂತ ಹೇಳ್ಬಿಟ್ಟು ಕರಿಬಹುದು. ಇನ್ನು ಮುಂದಿನ ಪದ್ಯ, ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹದ್ದು. ಈ ಒಂದು ಪದ್ಯ ಜನಪದ ಪದ್ಯವಾಗಿದ್ದು ಆಕರ
ಇದರ ಗರತಿಯ ಹಾಡು ಅನ್ನುವಂಥದ್ದು. ಉತ್ತಮರ ಗೆಳೆತನ ಹೇಗಿರುತ್ತದೆ ಅಂದರೆ ಪುತ್ಥಳಿಯ ಬಂಗಾರದಂತೆ ಇರುತ್ತದೆ. ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಅಂದರೆ ಚೆಂದಾಗೊಂದಿರಬೇಕು. ಎಂತಹ ನೆರೆಯವರು ಇರಬೇಕು ಅಂತಂದರೆ ಬುದ್ಧಿವಂತ ನೆರೆಹೊರೆಯವರು ಇರಬೇಕು. ಬೇಸಗೆಯ ದಿವಸಕ್ಕೆ ಯಾವ ಮರ ತಂಪು ಅಂದರೆ ಬೇವಿನ ಮರ ತಂಪು. ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಅಂದರೆ ಅದು ತಾಯಿ. ಗರತಿಯ ಹಾಲುಂಡತವರಿಗೆ ಏನೆಂದು ಹರಸ್ತಾಳೆ ಅಂದರೆ ಹೊಳೆಯ ದಂಡೆಯ ಗರಕಿಯ ಕುಡಿಯಂತೆ ಹಬ್ಬಲ್ಲಿಯವರ ರಸಬಳ್ಳಿ ಅಂತ ಹೇಳ್ಬಿಟ್ಟು ಹಾರಿಸ್ತಾಳೆ. ಇನ್ನು ಮುಂದಿನದು ಬೆಳಗು ಜಾವ ಅನ್ನುವಂತಹ ಪದ್ಯ. ಈ ಬೆಳಗು ಜಾವ ಅನ್ನುವಂತಹ ಪದ್ಯವನ್ನು ದ ರಾ ಬೇಂದ್ರೆ ಅವರು ರಚಿಸಿದ್ದಾರೆ. ಇನ್ನು ಆಕರ ಮುಕ್ತಕಂಠ ಅನ್ನುವಂತಹದ್ದು. ಜೇನ್ನೊಣದ ಎದೆಗೆ ಬಾಣ ಹೂಡಿದವರು ಯಾರು ಅಂದರೆ ಮಾರ ಅಥವಾ ಮನ್ಮಥ. ಬೇಟೆಗಾರ ಯಾರು ಅಂದರೆ ಅದು ಬೆಳಕು. ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ ಅಂದರೆ ಮಕ್ಕಳಿಗೆ ಹೇಳ್ತಾರೆ. ಯಾವುದಕ್ಕೆ ಸೆಳವಿದೆ ಅಂತ ಕವಿ ಹೇಳ್ತಾರೆ ಅಂದರೆ ಜೀವನದ ನದಿಗೆ ಸೆಳವೆ ಇದೆ ಅಂತ ಹೇಳ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರ್ತದೆ ಅಂದರೆ ಮರ ಮತ್ತೆ ಚಿಗುರ್ತದೆ. ಯಾವುದು ಚಿಂತನದಿ ಮುಳುಗಿರಲಿ ಅಂತ ಕವಿ ಆಶಿಸ್ತಾರೆ ಅಂದರೆ ಮುಪ್ಪು. ಮುಂದಿನದು ಮುಂಬೈ ಜಾತಕ ಅನ್ನುವಂತಹ ಪದ್ಯ. ಈ ಒಂದು ಪದ್ಯವನ್ನು ರಚಿಸಿದಂತಹ ಜಿ.ಎಸ್. ರುದ್ರಪ್ಪನವರು. ಇದರ ಆಕರ ಕೃತಿ ತೆರೆದ ದಾರಿ ಅನ್ನುವಂಥದ್ದು. ಮಗು ಹುಟ್ಟಿದ್ದು ಎಲ್ಲಿ ಅಂದರೆ ಅದು ಆಸ್ಪತ್ರೆಯಲ್ಲಿ. ಮುಂಬೈನಲ್ಲಿ ಬೆಳಗಿಂದ ಸಂಜೆಯ ತನಕ ಕಾಣುವುದೇನು ಅಂದರೆ ವಾಹನಗಳು, ಲಕ್ಷ ಚಕ್ರದ ಹುರುಳುಗಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದರೆ ಅದು ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾರು ಅಂದರೆ ಅದು ತಂದೆ. ತಾನಾಗಿ ಕಲಿತದ್ದು ಏನನ್ನ ಅಂದರೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ನೋಡುವುದು. ಲಕ್ಷದಾರಿಗಳ ಚದುರಂಗದಾಟ ಯಾವುದು ಅಂದರೆ ಮುಂಬೈನಂತಹ ನಗರ ಜೀವನ. ಕನಸು ಬಂಡೆಯ ಕೆಳಗೆ ನಿದ್ರಿಸುವುದು ಹೇಗೆ ಅಂದರೆ ರೈಲು ಕಂಬಿಯ ಹಾಗೆ, ರೈಲು ಹಳಿ ಹಾಗೆ. ಮುಂದಿನದು ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು ಪದ್ಯ. ಈ ಒಂದು ಪದ್ಯವನ್ನು ಬರೆದಂತಹವರು ಕೆ.ಎಸ್. ನಿಸಾರ್ ಅಹಮದ್ರವರು. ಆಕರ ಕೃತಿ ವ್ಯಕ್ತಿಪರ ಕವನಗಳು ಅನ್ನುವಂತಹದ್ದು. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಜೊತೆಗೆ ಯಾವ ರೂಪ ಕರುಣಿಸಿದೆ ಅಂದರೆ ಗಿಡದ ರೂಪ ಕರುಣಿಸಿದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಅಂದರೆ ಅದು ಮಂಜಿನ ಕೆಲಸ ಮಾಡಿದೆ. ಶಿಲುಬೆ ಏರಿದವರು ಯಾರು ಅಂದರೆ ಅದು ಜೀಸಸ್ನ ಮುಖಮುದ್ರೆ ಏನನ್ನು ನುಡಿಯುವಂತಿದೆ ಅಂದರೆ ಅದು ಯಾತನೆಯಲ್ಲೂ ನಲ್ವಾತು ಅಂದರೆ ಒಳ್ಳೆಯ ಮಾತನ್ನೇ ನುಡಿಯುವಂತೆ ಇದೆ. ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತನ್ನು ನಡೆಸಿರ್ತಾರೆ ಅಂದರೆ ಅದು ಬರಬ್ಬನ ವಕಾಲತ್ತನ್ನು ನಡೆಸಿರ್ತಾರೆ. ಏನು ಬಂದೇ ತೀರುತ್ತದೆ ಅಂತ ಹೇಳ್ಬಿಟ್ಟು ಜೀಸಸ್ ಶಿಲುಬೆ ಏರಿದ್ದಾರೆ ಅಂದರೆ ದೈವಿ ರಾಜ್ಯ. ಕವಿಯ ಪ್ರಕಾರ ತಿಂಗಳಿಗೊಂದು ಸಲವೂ ದೀಪ ಹಚ್ಚದ ಸ್ಥಳ ಯಾವುದು ಅಂದರೆ ದಲಿತ ವಾಸದ ಸೋಗೆ ಬಿಲ. ಯಾರ ಕಂಬನಿಯನ್ನೊರಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾರೆ ಅಂದರೆ ಶೋಷಿತರ ಕಂಬನಿಯನ್ನೊರಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾರೆ. ಇನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹದ್ದು. ಮುದುಕಿಯ ಭಯಕ್ಕೆ ಕಾರಣವೇನು ಅಂತಂದರೆ ಫೋನ್ ಜನಗುಟ್ಟುತ್ತಿರುವಂತಹದ್ದು. ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತ್ತು ಅಂದರೆ ಮುದುಕನಿಂದ. ಮುದುಕ ಇರುವುದೆಲ್ಲಿ ಅಂದರೆ ಅದು ಅಸ್ಸಾಮಿನಲ್ಲಿ. ಮೊಮ್ಮಗಳು ಏನು ಮಾಡುತ್ತಿದ್ದಳು? ಮೂಜಗವನ್ನೇ ಆಹ್ವಾನಿಸಿ ಕುಳಿತಿದ್ದಳು. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು ಅಂದರೆ ಗುಟ್ಟೆ ಮಲ್ಲಪ್ಪನಿಗೆ ಹರಕೆ ಹೊತ್ತಳು. ಮುದುಕಿಯು ಏನಂದ ಹರಕೆ ಹೊತ್ತಳು ಅಂದರೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಆಕೆ ಹರಕೆಯನ್ನು ಹೊರ್ತಾಳೆ. ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹ ಟಿ ಯಲ್ಲಪ್ಪರವರು. ಆಕರ ಕೃತಿ ಚಿಟ್ಟೆ ಮತ್ತು ಜೀವ್ಯಾಯನ ಅನ್ನುವಂಥದ್ದು. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣ್ತದೆ ಅಂದರೆ ಭಕ್ತನ ಹಾಗೆ ಕಾಣುತ್ತದೆ. ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ಹತ್ತಿಗೆ ಹೋಲಿಸಲಾಗಿದೆ. ಅನಾಥ ಭಾವವನ್ನು ಸೂಚಿಸುವಂತಹ ಪದ ಯಾವುದು ಅಂದರೆ ಅಮ್ಮನಿದ್ದೂ ಬಾಟಲಿನ ಹಾಲಿಗೆ ಬಾಯೊಡ್ಡುವಂತಹ ಮಗು. ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ ಆಗಿದೆ ಅಂದರೆ ಬೆಣ್ಣೆಯಾಗುವಂತಹ ಕರ್ಮ ತಪ್ಪುವುದಿಲ್ಲ. ವ್ಯರ್ಥವಲ್ಲದ ಕೆಲಸ ಯಾವುದು ಅಂದರೆ ಬತ್ತಿ ಹೊಸೆಯುವಂಥ ಕೆಲಸ. ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ಅಂದರೆ ದೀಪ ಆರಿದಾಗ ತಿಳಿಯುತ್ತದೆ. ಮುಂದಿನದು ಒಮ್ಮೆ ನಗುತ್ತಾನೆ ಅನ್ನುವಂತಹ ಪದ್ಯ. ಇದು ಕವಯಿತ್ರಿ ಸುಕನ್ಯಾ ಮಾರುತಿಯವರದು. ಆಕರ ನಾನೆಂಬ ಮಾಯೆ ಎನ್ನುವಂತಹದ್ದು. ದನಗಳಿಗೆ ಏನಿಲ್ಲ ಅಂದರೆ ದನಗಳಿಗೆ ಮೇವಿಲ್ಲ. ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಅಂದರೆ ನೀರಿಗೆ ಗತಿ ಇಲ್ಲ.
ಕವಯಿತ್ರಿ ಯಾರಲ್ಲಿ ಮೊರೆ ಇಡ್ತಾರೆ ಅಂದರೆ ದೇವರಲ್ಲಿ ಮೊರೆ ಇಡ್ತಾರೆ. ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಅಂತಾರೆ ಅಂದರೆ ದೀನದಲಿತತನಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ಬಿಡ್ತಾರೆ. ಇನ್ನು ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳ್ತಾರೆ ಅಂದರೆ ಹೊಗೆಯಿಂದ. ಮುಂದಿನ ಒಂದು ಪದ್ಯ ಜಾಲಿಯ ಮರದಂತೆ ಅನ್ನುವಂತಹದ್ದು. ಈ ಒಂದು ಪದ್ಯವನ್ನು ಬರೆದಂತಹವರು ಪುರಂದರದಾಸರು. ಇದನ್ನು ಪುರಂದರ ಸಾಹಿತ್ಯ ದರ್ಶನ ಅನ್ನುವಂತಹ ಒಂದು ಅಕರ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಜಾಲಿಯ ಮರದಂತಿರುವಂಥವರು ಯಾರು ಅಂದರೆ ಅದು ದುರ್ಜನರು. ಯಾರಿಗೆ ನೆರಳಲು ಸಿಗುವುದಿಲ್ಲ ಅಂದರೆ ಬಳಲಿ ಬಂದಂತಹವರಿಗೆ ನೆರಳು ಸಿಗೋದಿಲ್ಲ. ಜಾಲಿಯ ರಸಸ್ವಾದ ಹೇಗಿರ್ತದೆ ಅಂದರೆ ಅದು ವಿಷದಂತೆ ಇರುತ್ತದೆ. ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ ಹಂದಿ. ಯಾವ ಮಾತಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳ್ತಾರೆ ಅಂದರೆ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳ್ತಾರೆ. ಜಾಲಿಯ ಮುಳ್ಳು ಹೇಗೆ ಆವರಿಸ್ತದೆ ಅಂದರೆ ಮೂಲಾಗ್ರ ಪರ್ಯಂತೆ ಆವರಿಸ್ತದೆ. ಇನ್ನು ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು. ಮುಂದಿನದು ಗದ್ಯ ಮುಟ್ಟಿಸಿಕೊಂಡವನು ಅನ್ನುವಂತಹದ್ದು. ಈ ಒಂದು ಗದ್ಯವನ್ನು ಬರೆದಂತಹವರು ಪಿ ಲಂಕೇಶ್ರವರು. ಈ ಒಂದು ಆಕರ ಕೃತಿ ಸಮಗ್ರ ಕಥನಗಳು ಅನ್ನುವಂತಹದ್ದು. ಬಸಲಿಂಗನ ಹೆಂಡತಿಯ ಹೆಸರೇನು ಅಂದರೆ ಅದು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದರೆ ಕಣ್ಣು ನೋವು. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭ ಆಯಿತು ಅಂದರೆ ಅದು ಎಡಗಣ್ಣಿನಲ್ಲಿ ನೋವು ಆರಂಭವಾಗುತ್ತೆ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಹೆಸರು ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗಲ್ಲಿದ್ದ ಅಭಿಪ್ರಾಯ ಏನು ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂತಹ ಜಾಗ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನಂತ ಹೇಳಿ ಸುಳ್ಳು ಹೇಳ್ತಾನೆ ಅಂದರೆ ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ. ಇನ್ನು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪಿತ್ತು ಅಂದರೆ ಅದು ಮಾನಸಿಕ ಸ್ತರವನ್ನು ತಲುಪಿತ್ತು. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕು ಅಂತ ಸೂಚಿಸ್ತಾರೆ ಅಂದರೆ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಬೇಕು ಅಂತ ಹೇಳ್ಬಿಟ್ಟು ಸೂಚಿಸಿದರು. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಅಂದರೆ ಸುಳ್ಳುಗಳಿಂದ. ಮುಂದಿನದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥದ್ದು. ಈ ಒಂದು ಗದ್ಯವನ್ನು ಕೃಪಾಕರ ಸೇನಾನಿಯವರು ಬರೆದಿದ್ದಾರೆ. ಇದು ಕೆ ಪುಟ್ಟಸ್ವಾಮಿಯವರು, ಹಾಗೆ ಕೃಪಾಕರ ಸೇನಾನಿ. ಇನ್ನು ಆಕರ ಜೀವಜಾಲ ಅನ್ನುವಂತಹದ್ದು. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವಂತಹ ಆನುಷಂಗಿಕ ಗುಣ ಯಾವುದು ಅಂದರೆ ಹೊಸತನ್ನು ಶೋಧಿಸುವ ಮತ್ತು ಅನ್ವೇಷಿಸುವಂತಹ ಪ್ರವೃತ್ತಿ. ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್ ವಾಲ್ಪರೈಗೆ ಬಂದದ್ದು 1890ರಲ್ಲಿ. ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಸಿಂಹವಾಲದ ಕೋತಿ. ವಾಲ್ಪರೈ ದುರಂತದ ಮೂಲ ಬೀಜಗಳು ಚಹಾ ರೂಪದಲ್ಲಿ ಬಂದವು. ಇನ್ನು ಮುಂದಿನ ಒಂದು ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹದ್ದು. ಲೇಖಕಿ ಶ್ರೀಮತಿ ನೇಮಿಚಂದ್ರ. ಆಕರ ಬದುಕು ಬದಲಿಸಬಹುದು ಅನ್ನುವಂತಹದ್ದು. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗ ಯಾರಿಗೆ ರೇಗಿ ಹೋಗ್ತಾ ಇತ್ತು ಅಂದರೆ ಲೇಖಕಿಗೆ ರೇಗಿ ಹೋಗ್ತಾ ಇತ್ತು. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲ್ತಾ ಇದ್ರು ಅಂದರೆ ಕಿಡ್ನಿ ಸ್ಟೋನಿಂದ ಬಳಲ್ತಾ ಇದ್ರು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡ್ತಾರೆ ಅಂದರೆ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರನ್ನು ಭೇಟಿ ಮಾಡ್ತಾರೆ. ಮೂತ್ರಪಿಂಡದ ಕಲ್ಲು ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಲೇಖಕಿಯ ಪತಿಯನ್ನು ಎಲ್ಲಿಗೆ ಕರೆದೊಯ್ದರು ಅಂದರೆ ಸೋನೋಗ್ರಫಿ ರೂಮ್ಗೆ ಕರೆದೊಯ್ದರು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂದರೆ ಸೀತಾ ಅವರು ನೆನಪಾಗ್ತಾರೆ. ಇನ್ನು ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ನಿಶಾ ಶರ್ಮಾ. ಹಾಗೆ ಮುಂದಿನ ಒಂದು ಗದ್ಯ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹದ್ದು. ಇದರ ಲೇಖಕರು ಹಾಮನಾಯಕರು. ಆಕರ ಕನ್ನಡವನ್ನು ಕಟ್ಟುವಂತಹ ಕೆಲಸ. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಅಂದರೆ ಹೈದರಾಬಾದ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಯಾವುದು ಅಂದರೆ ಅದು ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿರುವಂತಹ ಭಾಷೆಗಳು ಇಂಗ್ಲಿಷ್ ಮತ್ತು
ಹಿಂದಿ. ಯಾವ ಮರ್ಯಾದೆಯನ್ನು ನಾವು ಮೀರಬಾರ್ದು ಅಂತ ಅಂದರೆ, ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ದಿನದು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗ್ತಾರೆ ಅಂದರೆ ದ್ವೀಪ ಜೀವಿಗಳಾಗ್ತಾರೆ. ಯಾವುದು ನಮ್ಮ ಮೈಗೆ ಹತ್ತುವುದು ಅಂದರೆ ನಮ್ಮ ಭಾಷೆಯಲ್ಲಿ ಕಲಿತದ್ದು ನಮ್ಮ ಮೈಗೆ ಹತ್ತುವಂಥದ್ದು. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು ಡಾಕ್ಟರ್ CNR ರಾವ್ ಅವರು. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿರುವವರು ಯಾರು ಅಂದರೆ ಕನ್ನಡಿಗರು. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಅಂದರೆ ಭಾಷೆಯನ್ನು. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು ಅಂದರೆ ಕನ್ನಡಿಗರಾಗಬೇಕು. ದಣಿಗಳ ಬೆಳ್ಳಿ ಲೋಟ. ಮುಂದಿನದು ಲೇಖಕಿ ಡಾಕ್ಟರ್ H ನಾಗವೇಣಿಯವರು. ಆಕರ ಮೀಯುವಂತಹ ಆಟ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿತಾ ಇದ್ದಂತಹ ಹೊಳೆ ಶಾಂಭವಿ ಹೊಳೆ. ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟವಾಡ್ತಾ ಇದ್ದಂತಹವರು ಗುಡ್ಡ. ದಣಿಗಳ ಹೆಸರು ವೆಂಕಪ್ಪಯ್ಯ. ಇನ್ನು ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು ಅಂದರೆ ಕುದುಪನ ಕುಟುಂಬದ ಮೇಲೆ ಹೊರಿಸಲಾಗುತ್ತೆ. ದಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ ಅಂದರೆ ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಹೇಳ್ತಾರೆ ಅಂದರೆ ಕುದುಪನಿಗೆ ಹೇಳಿದರು. ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿದ್ದಂತಹ ವಸ್ತು ಯಾವುದು ಅಂದರೆ ಅದು ಬೆಳ್ಳಿ ಲೋಟ. ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಅಂದರೆ ಅದು ಬೆಳ್ಳಿ ಲೋಟ. ಮುಂದಿನ ಒಂದು ಗದ್ಯ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹದ್ದು. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರಿಗೆ ಸೇವೆ ಮಾಡ್ತಾರೋ ಅವರು ಯಾರಿಗೆ ಹತ್ತಿರವಾಗ್ತಾರೆ ಅಂದರೆ ದೇವರಿಗೆ ಹತ್ತಿರವಾಗ್ತಾರೆ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ಚಿಪ್. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದ್ನ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಕಲಾಂ ಅವರ ಯಾವ ಗುಣಕ್ಕೆ ಸಾಕ್ಷಿಯಾಗಿದ್ದ ಅಂದರೆ ಅದು ಕ್ರಿಯಾಶೀಲತೆಗೆ. ವಿಜ್ಞಾನದ ಅಡಿಪಾಯ ಯಾವುದು ಅಂದರೆ ಪ್ರಶ್ನೆಗಳನ್ನು ಕೇಳುವಂತಹದ್ದು. ಭೂಮಿಯ ಮೇಲೆ ಮೊದಲ ವಿಜ್ಞಾನಿ ಯಾರು ಅಂದರೆ ಮಕ್ಕಳು ಅಥವಾ ಮಗು. ಕಲಾಂ ಅವರು ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿರ್ತಾರೆ ಅಂದರೆ ಚೆನ್ನೈನಲ್ಲಿ ಇದ್ದರು. ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದಂಥವರು ಯಾರು ಅಂದರೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಕಲಾಂ ಅವರು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಂದರೆ ಅಣ್ಣಾಮಲೈ ವಿಶ್ವವಿದ್ಯಾನಿಲಯ. ಇನ್ನು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹದ್ದು. ಕವಿ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ಮುದ್ದಣ್ಣ ಅಂತಲೂ ಕೂಡ ಕರೆಯಲಾಗುತ್ತೆ. ಆಕರ ಮುದ್ದಣ್ಣ ಭಂಡಾರ. ಮುದ್ದಣ್ಣ ಅರಮನೆಯಿಂದ ಬರ್ತಾ ಇರುವಂಥದ್ದನ್ನು ನಿಂತು ನೋಡಿದಂತಹವರು ಯಾರು ಅಂದರೆ ಮನೋರಮೆ. ಯಾವ ಕತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಮನೋರಮೆ ಕೇಳ್ತಾಳೆ ಅಂದರೆ ನಲ್ಗತೆಯನ್ನು. ಇನ್ನು ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾನೆ ಅಂದರೆ ವಾತ್ಸಾಯನಿಗೆ. ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಹೇಳ್ತಾಳೆ ಅಂದರೆ ಪ್ರಿಯವಾದ ಗದ್ಯದಲ್ಲಿ. ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು ಅಂದರೆ ತನ್ನನ್ನೇ ಕೊಡುವುದಾಗಿ ಹೇಳ್ತಾಳೆ. ವಸುಧೆಗೆ ಒಡೆಯ ನೆನೆಸಿದವನು ಯಾರು ಅಂದರೆ ಅದು ಶ್ರೀರಾಮಚಂದ್ರ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಇನ್ನು ಚಹಾ ಹೋಟೆಲ್ಲು, ಹಳ್ಳಿಯ ಚಹಾ ಹೋಟೆಲ್ಲುಗಳು. ಇದನ್ನು ಲೇಖಕರು ವೀರೇಂದ್ರ ಸಿಂಪಿಯವರು. ಆಕರ ಸಮಗ್ರ ಲಲಿತ ಪ್ರಬಂಧಗಳು. ಕಲಿಯುಗದ ಅಮೃತ ಯಾವುದು ಅಂದರೆ ಅದು ಚಹಾ. 3 ಕಾಲಿನ ಕುರ್ಚಿ ಎಲ್ಲಿದೆ ಅಂದರೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ. ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ತವೆ ಅಂದರೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಬಳಿ. ಬಾಯಿ ಚಪ್ಪಲ ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ವೃದ್ಧರಿಗೆ ಮತ್ತು ಪೆನ್ಷನ್ದಾರರಿಗೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ ಕಾಣುತ್ತೆ ಅಂದರೆ ಅದು ವಾರ್ತಾ ಇಲಾಖೆಯಂತೆ. ಯಾರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡ್ತಾರೆ ಅಂದರೆ ಅದು ಹೆಡ್ ಮಾಸ್ತರ್ರ ಬಗ್ಗೆ. ಆ ಶಿವಶರಣಪ್ಪನಿಗೆ ಅಷ್ಟೊಂದು ಸುಂದರ ಹೆಂಡತಿ ಯಾಕಿರಬೇಕು ಎಂಬ ಗೂಢ ಪ್ರಶ್ನೆ ಯಾರ್ದಾಗಿತ್ತೆ ಅಂದರೆ ಕಲ್ಲಪ್ಪನದು. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ ಅಂದರೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಪ್ರಾಶಸ್ತ್ಯ ಇದೆ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಏನು ಅಂದರೆ ಅದು ಚಂದ್ರಭವನ. ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಯಾರು ಹೇಳ್ತಾರೆ ಅಂದರೆ ಲೇಖಕರು. ಇನ್ನು ಮುಂದಿನದು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂತಹದ್ದು. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ
ಪ್ರಶ್ನೆಕೋಟಿ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಹೊರಡಿಸಿರುವಂತಹ ಒಂದು ಪ್ರಶ್ನೆಕೋಟಿಯಲ್ಲಿರುವಂತಹ ಎಲ್ಲ ಗದ್ಯ ಪದ್ಯ ಮತ್ತು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳೇ ಇರ್ಬೋದು, 2 ಅಂಕದ ಪ್ರಶ್ನೋತ್ತರಗಳು ಎಲ್ಲವನ್ನೂ ಕೂಡ ಅಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸ ಯಾರಿಗೆ ಕಾಯಮಾಗಿತ್ತು ಅಂದರೆ ನಿರೂಪಕರಿಗೆ. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿರ್ತಾನೆ ಅಂದರೆ ಕೊಡಲಿಯನ್ನು. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಟ್ಟದಲ್ಲಿತ್ತು ಅಂದರೆ ಗೂಡೂರು ಮಟ್ಟದಲ್ಲಿತ್ತು. ಕೃಷ್ಣೇಗೌಡನ ಆನೆಯ ಹೆಸರೇನು ಅಂದರೆ ಅದು ಗೌರಿ. ಆನೆಯ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ ಅಂದರೆ ಜನರು ಹೆಗಲ ಮೇಲೆ ಹೊರಲು ಪ್ರಾರಂಭಿಸಿದ್ದರಿಂದ. ಆನೆಯ ಮಾವುತನ ಹೆಸರೇನು ಅಂದರೆ ಅದು ವೇಲಾಯುಧ. ರೆಹಮಾನ್ ಐ ವಿಟ್ನೆಸ್ಸು ಅಂತ ಹೇಳ್ಬಿಟ್ಟು ಜುಬೇದಳನ್ನು ತೋರಿಸ್ತಾನೆ. ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಅಂದರೆ ಶಿವೇಗೌಡರ ಸಾಮೇಲಿನಲ್ಲಿ. ಶಿವೇಗೌಡರು ರಾತ್ರೋರಾತ್ರಿ ಕಳ್ಳನಾಟ ಇಳಿಸಲು ಯಾರನ್ನು ಕಳೆದುಕೊಂಡು ಹೋಗಿರ್ತಾರೆ ಅಂದರೆ ಕೃಷ್ಣೇಗೌಡನ ಆನೆಯನ್ನು ಕರ್ಕೊಂಡು ಹೋಗಿರ್ತಾರೆ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾದ ತೊಂದರೆ ಬಂದಿದ್ದು ಯಾರಿಗೆ ಅಂದರೆ ಅದು ಜಬ್ಬಾರಿಗೆ. ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣ ಏನು ಅಂದರೆ ಆತ ನಾಯಿ ಕಚ್ಚಿದಂತಹ ಇಂಜೆಕ್ಷನ್ ತೆಗೆದುಕೊಳ್ಳಿಕ್ಕೆ ಅಂತಂದು ಬಂದಿರ್ತಾನೆ. ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬರು. ಯಾರನ್ನು ಸ್ವಚ್ಛವಾಗಿಡೋದು ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟರ ಕರ್ತವ್ಯ. ಊರನ್ನು ಸ್ವಚ್ಛವಾಗಿಡೋದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅವರ ಕರ್ತವ್ಯ ಆಗಿತ್ತು ಅಂದರೆ ಅಂತ ಹೇಳಿದವರು ಯಾರು ಅಂದರೆ ಅದು ನಿರೂಪಕರು. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮ್ಯಾನ್ ತಿಪ್ಪಣ್ಣ. ಇನ್ನು ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡುತ್ತೆ ಅಂದರೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ವಿರುದ್ಧ ಮುಷ್ಕರವನ್ನು ಹೂಡ್ತು. ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ರು ಅಂದರೆ ಕಂತ್ರಿ ನಾಯಿಗಳು. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸ್ತಾರೆ ಅಂದರೆ ಫಾರೆಸ್ಟ್ ನಾಗರಾಜನಿಗೆ. ಆನೆ ಶಾಸ್ತ್ರದವರು ಏನೆಂಥ ಭವಿಷ್ಯ ನುಡಿದಿದ್ರು ಅಂದರೆ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಭವಿಷ್ಯ ನುಡಿದಿದ್ರು. ಇನ್ನು ನಾಗರಾಜ ಕೋವಿಡ್ದು ಎಲ್ಲಿ ಕುಳಿತಿದ್ದ ಅಂದರೆ ಶಿಕಾರಿ ಗಂಡಿಯಲ್ಲಿ ಕುಳಿತಿರ್ತಾನೆ. ಪೊಲೀಸರು ಏನಂತ ಮಹಜರನ್ನು ಬರ್ಕೊಂಡ್ರು ಅಂದರೆ ನಾಗರಾಜನ ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಹಜರನ್ನು ಬರ್ಕೊಳ್ತಾರೆ. ಇಷ್ಟು ನಿಮ್ಮ ಒಂದು ಗದ್ಯ ಪದ್ಯ ಹಾಗೂ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡುವಂತಹದ್ದನ್ನು ನೋಡೋಣ. ಧನ್ಯವಾದಗಳು.